ಬೆರಕೆ ಸೊಪ್ಪಿನ ಮೊಸಪ್ಪು ಮಾಡಿದ್ದೀನಿ. ಇದಕ್ಕೆ ಯಾವ್ಯಾವ ಸೊಪ್ಪು ಹಾಕಿದ್ದೀನಿ ಅಂತ ನೋಡೋಣ. ಫಸ್ಟು ಇದು ಹುರುಳಿ ಸೊಪ್ಪು, ಹುರುಳಿಕಾಳು ಥರ ಇರುತ್ತೆ ಹುರುಳಿ ಸೊಪ್ಪು ಇದು. ನೆಕ್ಸ್ಟು ಕುಂಬಳ ಸೊಪ್ಪು. ಕುಂಬಳ ಸೊಪ್ಪು ಅಂದರೆ ಕುಂಬಳಕಾಯಿ ಬಳ್ಳಿ ಇರುತ್ತಲ್ಲ ಅದರ ಚಿಗುರು. ನೆಕ್ಸ್ಟ್ ಇದು ಹಾಲು ಮೂಲಂಗಿ ಸೊಪ್ಪು ಅಂತ. ಮೂಲಂಗಿ ಎಲೆ ಥರ ಇರುತ್ತೆ, ಬಟ್ ಎಡ್ಜಲ್ಲೆಲ್ಲ ಒಂದು ಸ್ವಲ್ಪ ಮುಳ್ಳಿರುತ್ತೆ. ಇದು ಬಸಳೆ ಸೊಪ್ಪು. ಇದು ಗೋಣಿ ಸೊಪ್ಪು. ಗೋಣಿ ಸೊಪ್ಪು ಆದಮೇಲೆ ಇದು ಹುಳಿ ಬಸಳೆ ಸೊಪ್ಪು ಅಂತ, ಸ್ವಲ್ಪ ಹುಳಿ ಇರುತ್ತೆ ಇದು, ಹುಳಿ ಬಸಳೆ ಸೊಪ್ಪು. ಇದು ಚಕ್ಕೋತ ಸೊಪ್ಪು. ಇದು ದಂಟಿನ ಸೊಪ್ಪು ಎಳೆ ತೊಗೊಂಡಿದ್ದೀನಿ. ಸೀಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಒಂದೆಲ್ಗ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪಿದು. ನೆಕ್ಸ್ಟು ಟೊಮೆಟೊ 2 ಮತ್ತು 1 ಈರುಳ್ಳಿ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಕುಕ್ಕರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಳೆ ಹಾಕಬೇಕು. ಬೇಳೆ, ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ ಮತ್ತು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನೀರು ಹಾಕಿ 1-2-3 ವಿಷಲ್ ಕೂಗಿಸ್ಕೊಳ್ಳಿ. ಕೂಗಿಸಿದ ನಂತರ ನೋಡಿ ಬೇಳೆ ಬೆಂದಿದೆ. ಇದನ್ನು ನೀಟಾಗಿ ಮಸ್ಕೊಬೇಕು. ನಿಮ್ಮ ಹತ್ರ ಸ್ಮ್ಯಾಶರ್ ಎಲ್ಲ ಮಂತಿದ್ರೆ ಮಸ್ಕೊಳ್ಳಿ. ನಾನು ಇದರಲ್ಲಿ ಮಸ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಮಸ್ಕೊಬೇಕು. ಕೆಲವರು ಇದಕ್ಕೆ ಜೀರಿಗೆ ಮತ್ತು ಮೆಣಸು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾರೆ ಖಾರಕ್ಕೆ. ನಾನು ಖಾರದ ಪುಡಿ ಹಾಕ್ತಿದ್ದೀನಿ. ಮಾಮೂಲಿ ಸಾಂಬಾರು ಹಾಕೋದು ಖಾರದ ಪುಡಿ ಹಾಕಿದ್ದೀನಿ. ನೋಡಿ ಈ ಥರ ಇನ್ನೂ ಮಸ್ಕೊಬೇಕು. ಅದಾದಮೇಲೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಒಣಮೆಣ್ಸಿ ಹಣ್ಣು, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕಿ ಸಾಂಬಾರಿಗೆ ಕುದಿಸ್ಕೊಬೇಕು. ಇವಾಗ ಮಸಪ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.